ಪ್ರೀತಿಯ ಮನಸ್ಸುಗಳಿಗೆ ಹೃತ್ಪೂರ್ವಕವಾದಂತಹ ನಮಸ್ಕಾರ. ನಾನು ನಿಮ್ಮ ಯಶು ಆರ್ ಮೋಟಿವೇಶನಲ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಿಮ್ಮ ಯಾರೇ ಒಂದು ಪಾರ್ಟ್ನರ್ ಇರಲಿ, ಯಾವುದೇ ಒಂದು ರಿಲೇಷನ್ಶಿಪ್ ಇರಲಿ, ನಿಮ್ಮ ಫೀಲಿಂಗ್ಸ್ನ ಅವ್ರ ಜೊತೆ ಹಂಚ್ಕೊಳ್ತಾ ಇದ್ದೀರಾ. ಆ್ಯಂಡ್ ನಮ್ಮ ಫೀಲಿಂಗ್ಸ್ಗೆ, ನನ್ನ ಭಾವನೆಗಳಿಗೆ ಅರ್ಥ ಮಾಡ್ಕೊಳ್ಳಿ, ನನಗೆ ತುಂಬಾ ಅಳು ಬರ್ತಿದೆ, ಆ ಫೀಲಿಂಗ್ಸ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ಬೇಕು, ನನ್ನ ಜೊತೆ ನೀವು ಇರಬೇಕು ಅಂತ ಈ ರೀತಿ ಪ್ರೀತಿನ ಭಿಕ್ಷೆ ಬೇಡ್ತಾ ಇದ್ದೀರಾ. ದಯವಿಟ್ಟು ಅದನ್ನು ಇಲ್ಲಿಗೆ ನಿಲ್ಲಿಸಿ. ಪ್ರೀತಿನ ಭಿಕ್ಷೆ ಬೇಡಬಾರ್ದು ಆ್ಯಂಡ್ ಆ ಭಾವನೆ ಅವರಲ್ಲೇ ಹುಟ್ಟಬೇಕು. ಹಾಗೇನಾದರೂ ನೀವು ಯೋಚನೆ ಮಾಡ್ತಿದ್ದೀರಾ, ಈ ಎಪಿಸೋಡ್ನ ಪೂರ್ತಿಯಾಗಿ ನೋಡಿ. ಇದಕ್ಕೆ ನಿಮಗೆ ನಾನು ಒಂದು 3 ಟಿಪ್ಸನ್ನು ಹೇಳ್ತೀನಿ. ಆ 3 ಟಿಪ್ಸನ್ನು ಫಾಲೋ ಮಾಡಿದ್ರೆ ನಿಮಗೆ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಬರುತ್ತೆ ಆ್ಯಂಡ್ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಬರುತ್ತೆ. ಇದರಿಂದ ಹೊರಗೆ ಬರೋದಕ್ಕೆ ಆ್ಯಂಡ್ ಒಂದು ರಿಲ್ಯಾಕ್ಸ್ ಆ್ಯಂಡ್ ಸೊಲ್ಯೂಷನ್ ಸಿಗುತ್ತೆ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಎಪಿಸೋಡ್ ಕಡೆ ಹೋಗೋಣ. ಮತ್ತು ಫಸ್ಟ್ ಪಾಯಿಂಟ್ ಬಂದು, ಸ್ನೇಹಿತರೆ, ಕೇಳಿ ಪಡೆಯೋದನ್ನು ಫಸ್ಟು ಬಿಡಿ. ಯಾಕಂದರೆ ಒಬ್ಬ ವ್ಯಕ್ತಿ ನಿಮಗೆ ಇಂಪಾರ್ಟೆನ್ಸ್ ಇದ್ದಾರೆ, ನಿಮಗೆ ಪ್ರೀತಿ ಕೊಡ್ತಿದ್ದಾರೆ ಅಂತಂದರೆ, ನನಗೆ ಪ್ರೀತಿ ಕೊಡು, ನನಗೆ ಟೈಮ್ ಕೊಡು, ನನ್ನ ಪ್ರೀತಿ ಮಾಡು, ನನಗೆ ಕೇರ್ ಮಾಡು, ನನಗೆ ಹುಷಾರಿಲ್ಲ ಅಂದಾಗ, ನನಗೆ ಈ ಹುಷಾರಾದ, ಹಾಸ್ಪಿಟಲ್ಗೆ ಹೋಗಿದ್ದ, ಹಾಸ್ಪಿಟಲಿಂದ ಟ್ರೀಟ್ಮೆಂಟ್ ತೊಗೊಂಡ, ಹಾಸ್ಪಿಟಲಿಂದ ಬಂದ, ಅಥವಾ ನೀನು ನನಗೆ ಒಂದು ಬರ್ಡೇಗೆ ಯಾಕೆ ಗಿಫ್ಟ್ ಕೊಟ್ಟಿಲ್ಲ, ಅಥವಾ ನನಗೆ ಅದಕ್ಕೆ ಯಾಕೆ ವಿಶ್ ಮಾಡಿಲ್ಲ, ಅದೇ ಇವತ್ತು ನನಗೆ ಏನಕ್ಕೆ ಕಾಲ್ ಮಾಡಿಲ್ಲ, ಈ ರೀತಿ ಎಲ್ಲವನ್ನ ಕೇಳಿ ಪಡೆಯೋದನ್ನ ಫಸ್ಟು ನಿಲ್ಲಿಸಿ. ಕೇಳಿ ಪಡೆಯೋದ್ರಲ್ಲಿ ಪ್ರೀತಿ ಇರಲ್ಲ, ಅದು ತಾನಾಗೇನೆ ಬರಬೇಕು. ಅಲ್ಲಿ ನೀವು ಕೇಳ್ತಾ ಇಲ್ಲ ಅಂದರೆ ಅವರಲ್ಲೇ ಒಂದು ಸಣ್ಣ ವಿಷಯಕ್ಕೂ ಕೂಡ ಇಂಪಾರ್ಟೆನ್ಸ್, ಆದ್ಯತೆ ಅನ್ನೋದು ಏನಿರುತ್ತೆ ಅದನ್ನೆಲ್ಲ ಚಿಕ್ಕ ಸಣ್ಣ ಪುಟ್ಟ ಆ ಸಮಯವನ್ನೆಲ್ಲ ನಿಮ್ಮನ್ನು ನಿಜವಾಗಿ ಪ್ರೀತಿ ಮಾಡ್ತಾ ಇದ್ದಾರೆ ಅಂತಂದರೆ ಆ ಸಮಯವನ್ನೆಲ್ಲ ಕೂಡಿಟ್ಟು ನಿಮಗೆ ಕೇರ್ ಮಾಡ್ತಾರೆ, ಪ್ರೀತಿ ಮಾಡ್ತಾರೆ. ಪ್ರತಿಯೊಂದು ಸಣ್ಣ ವಿಚಾರಕ್ಕೂ ಕೂಡ ಎಲ್ಲವನ್ನ ವಿಚಾರಿಸ್ತಾ ಇರ್ತಾರೆ. ನಿಮಗೆ ವಿಡಿಯೋ ಕಾಲ್ ಆಗಿರ್ಬೋದು ಆ್ಯಂಡ್ ನಿಮ್ಮನ್ನು ನೋಡೋದಾಗಿರ್ಬೋದು. ಆ್ಯಂಡ್ ಇವತ್ತಿನ ಸೋಷಿಯಲ್ ಮೀಡಿಯಾ ತುಂಬಾ ಫಾಸ್ಟ್ ಇದೆ ಆ್ಯಂಡ್ ಟೆಕ್ನಾಲಜಿ ಕೂಡ ತುಂಬಾ ಮುಂದುವರೆದಿದೆ. ಆವಾಗ ಇತ್ತು ಹಿಂದೆ ಒಂದು ಲೆಟರ್ ಪೋಸ್ಟ್ ಮಾಡಿ ಮುಖ ನೋಡ್ದೇನೆ ಲವ್ ಮಾಡ್ತಾ ಇದ್ರು ಆ್ಯಂಡ್ ಆ ರಿಲೇಷನ್ಶಿಪ್ಪಲ್ಲಿ ಇರ್ತಿದ್ರು. ಸೊ ಇವತ್ತು ಟೆಕ್ನಾಲಜಿ ತುಂಬಾ ಮುಂದುವರೆದಿದೆ. ಆ ಕೇಳಿ ಪಡೆಯೋದನ್ನು ಮೊದಲು ನಿಲ್ಲಿಸಿ. ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಕೇಳೋ ನೆಸೆಸಿಟಿನೇ, ಅವಶ್ಯಕತೆಯೇ ಇರಲ್ಲ. ನಿಮಗೆ ಹುಷಾರಿಲ್ಲ ಅಂತ ಅಂದರೆ ನಿಮಗೆ ಟ್ರೀಟ್ಮೆಂಟ್ ಕೊಡಿಸೋದಾಗಿರ್ಬೋದು, ಏನಕ್ಕೆ ಇವತ್ತು ಹುಷಾರಿಲ್ಲ ಅಂತ ಕೇಳೋದಾಗಿರ್ಬೋದು, ಯಾಕೆ ಇವತ್ತು ಡಲ್ನೆಸ್ ಇದೆಯಾ, ಏನಕ್ಕೆ ಇವತ್ತು ಮುಖದಲ್ಲಿ ಅಷ್ಟು ಇದಿಲ್ಲ, ಪ್ರತಿಯೊಂದು ಕೂಡ ಕೇಳ್ತಾರೆ. ಫಸ್ಟು ಅಲ್ಲಿ ನೀವು ಕೇಳಿ ಪಡೆಯೋ ಪ್ರೀತಿನ ಬಿಟ್ಬಿಡಿ. ನೆಕ್ಸ್ಟು ಪಾಯಿಂಟ್ ಏನಂತಂದರೆ, ನೀವು ಕೇಳಿ ಆ ಪ್ರೀತಿನ ಪಡ್ಕೋತಾ ಇದ್ದೀರಾ ಅಂತಂದರೆ ನಿಮಗೆ ಏನೋ ಬೇರೆ ಗತಿನೇ ಇಲ್ವೇನೋ, ಆ ಸೋಷಿಯಲಲ್ಲಿ ನಮ್ಮ ಜೊತೆ ಲೈಫಲ್ಲಿ ಇದ್ದಾರೆ, ನಮ್ಮನ್ನು ಬಿಟ್ಟರೆ ಅವ್ರಿಗೆ ಬೇರೆಯೇ ಗತಿ ಇಲ್ವೇನೋ ಅನ್ನೋ ಒಂದು ಭಾವನೆ ಅವರಲ್ಲಿ ನಿಮ್ಮ ಬಗ್ಗೆ ಹುಟ್ಬಿಡುತ್ತೆ. ಸೊ ಇವ್ರಿಗೆ ನನ್ನ ಬಿಟ್ಟರೆ ಬೇರೆಯೇ ಇಲ್ಲ, ಯಾಕಂದರೆ ನೀವು ಅಷ್ಟು ಅಬಾಂಡಿಂಗ್ ಆಗಿ ಅವ್ರ ಮೇಲೆ ಅಷ್ಟು ಡಿಪೆಂಡ್ ಆಗಿ, ಅವರಿದ್ರೇ ಪ್ರಪಂಚ ಇಲ್ಲಪ್ಪ, ಅವರ ಬದುಕಲ್ಲಿ ನಾನು ಇರಬೇಕು, ಪ್ರತಿಯೊಂದು ಡಿಸಿಷನ್ನು ಕೂಡ ಅವರನ್ನು ಕೇಳಬೇಕು, ಏನಾದರೂ ಹೊಸದನ್ನು ತಂದರೆ ಅವ್ರ ಹತ್ರ ಕೇಳಬೇಕು, ಯಾವುದಾದ್ರೂ ಒಂದು ಡೌಟ್ಗೆ ಅವರನ್ನು ನಾನು ಕ್ಲಿಯರ್ ಮಾಡ್ಕೋಬೇಕು. ಪ್ರತಿಯೊಂದಕ್ಕೂ ಕೂಡ ಆ ಪ್ರೀತಿಯನ್ನು ಅಟ್ಯಾಚ್ಮೆಂಟ್ ಅಷ್ಟು ಅವರನ್ನು ಗಟ್ಟಿ ಮಾಡಿರುತ್ತೆ, ಅಷ್ಟು ಅಟ್ಯಾಚ್ಮೆಂಟ್ ಆಗಿರ್ತೀರ. ಆದರೆ ಅವ್ರು ಏನು ಅಂದ್ಕೊತಾರೆ, ನನ್ನ ಬಿಟ್ಟರೆ ಅವ್ರಿಗೆ ಬೇರೆ ಆಪ್ಷನ್ನೇ ಇಲ್ಲ, ನನಗೆ ತುಂಬ ಆಪ್ಷನ್ಸ್ ಇದೆ, ನನ್ನ ಬಿಟ್ಟರೆ ಅವ್ರಿಗೆ ಆಪ್ಷನ್ನೇ ಇಲ್ಲ ಅನ್ನೋ ಮೆಂಟಾಲಿಟಿಗೆ ಹೋಗ್ಬಿಡ್ತಾರೆ. ಹಾಗಾಗಿ ನೀವು ಗತಿ ಇಲ್ವೇನೋ, ಪ್ರೀತಿನ ಯಾವಾಗಲೂ ಕೂಡ ಭಿಕ್ಷೆ ಬೇಡಬೇಡಿ ಕಣ್ರಿ, ಗೊತ್ತಾಗುತ್ತೆ ಯಾವಾಗಲೂ. ಯಾಕಂದರೆ ನಮ್ಮನ್ನು ತುಂಬ ಒಂದು ಹತ್ತಿರವಾಗಿ ತುಂಬ ಇಷ್ಟಪಟ್ಟಂತಹ ವ್ಯಕ್ತಿ ನಮ್ಮನ್ನು ಈ ರೀತಿ ಒಂದು ಟ್ರೀಟ್ ಮಾಡ್ತಾ ಇದ್ದಾಗ ಅದನ್ನು ತಡ್ಕೊಳ್ತಕ್ಕಂಥ ಶಕ್ತಿ ತುಂಬಾ ಕಷ್ಟ ಆಗುತ್ತೆ. ಬಾಯಲ್ಲಿ ಹೇಳೋದು ಸುಲಭ, ಬಟ್ ಆ ರಿಯಾಲಿಟಿ ಲೈಫಲ್ಲಿ ಯಾರೂ ಆಗಲ್ಲ. ಹೆತ್ತು ತಂದೆ ತಾಯಿನೇ ಒಂದು ದಿನ ನಮ್ಮನ್ನು ಬಿಟ್ಟು ಹೋಗ್ತಾರೆ ಅಂತಂದರೆ, ನಾವೇ ಒಂದು ದಿನ ಶಾಶ್ವತ ಇರಲ್ಲ ಅಂತ ಅಂದರೆ, ಯಾರೋ ಬಂದಂಥ ಒಂದು ಪಾರ್ಟ್ನರ್ ಆ್ಯಂಡ್ ಅಥವಾ ಯಾವುದೋ ಒಂದು ರಿಲೇಷನ್ಶಿಪ್ ಶಾಶ್ವತವಾಗಿರುತ್ತಾ? ಸೊ ಸ್ವಲ್ಪ ಥಿಂಕ್ ಮಾಡಿ. ನಮಗೆ ಗತಿ ಇಲ್ಲ ಅಂತ ಅನ್ಕೊಬಿಡ್ತಾರೆ. ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್, ನೀವನ್ನ ಪ್ರೀತಿಸೋದನ್ನು ಕಲೀರಿ. ಯಾಕಂದರೆ ಲೈಫಲ್ಲಿ ಎಲ್ಲರೂ ಒಂದಲ್ಲ ಒಂದು ದಿನ ಬಿಟ್ಟು ಹೋಗ್ತಕ್ಕಂಥವ್ರೆ. ಅವರವರ ಪಾರ್ಟ್ ಏನೇನಿರುತ್ತೆ ಅದನ್ನು ಎಲ್ಲ ಅವಶ್ಯಕತೆಗಳಿಗೆ ಅನುಗುಣವಾಗಿ ಎಲ್ಲವನ್ನು ಮುಗಿಸಿ ಹೋಗ್ತಾರೆ. ಥರ್ಡ್ ಪಾಯಿಂಟ್ ಬಂದು, ಅವ್ರಿಗೆ ಪ್ರೀತಿ ಇದ್ದರೆ ತಾವಾಗೆ ಆ ಒಂದು ಭಾವನೆಗೆ ಸ್ಪಂದಿಸ್ತಾರೆ. ಸ್ನೇಹಿತರೆ, ಇವಾಗ ನೀವು ಹುಷಾರಿಲ್ಲ ಅಂತ ಅಂದರೆ, ಅಥವಾ ಒಂದು ವಾಯ್ಸ್ ಅಲ್ಲಿ ವೇರಿಯೇಷನ್ ಆಗ್ತಾ ಇದ್ದರೆ, ಆ ಒಂದು ಸಿಚುವೇಶನ್ನ ಮರೆಮಾಚಿ ನಿಮಗೆ ಆ ಒಂದು ಸಿಚುವೇಶನಿಂದ ಹೊರಗೆ ಬರೋದಕ್ಕೆ ಪ್ರಯತ್ನ ಪಡ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್, ಒಂದು ನಾವು ಕಾರು ಅಥವಾ ಒಂದು ಬೈಕು ಏನಾದರೂ ಒಂದು ತೊಗೊಂಡ್ರೆ, ತುಂಬ ಇಷ್ಟಪಟ್ಟು ತುಂಬ ಕ್ರೇಜಿಂದ ತೊಗೊಂಡ್ರೆ ಅದನ್ನು ಹೇಗೆ ನೋಡ್ಕೊತೀವಿ? ತುಂಬ ಕೇರ್ ಮಾಡ್ತೀವಿ, ಅದನ್ನು ಒರೆಸೋದು, ಕ್ಲೀನ್ ಮಾಡೋದು, ತುಂಬ ಕೇರ್ ಮಾಡ್ತೀವಲ್ವಾ? ಹಾಗೆಯೇ ಇದನ್ನು. ಸೊ ಅವ್ರಿಗೆ ಅಷ್ಟೊಂದು ಪ್ರೀತಿ ಬಾಂಧವ್ಯ ಅವರಲ್ಲೇ ಇದೆ ಅಂತ ಅಂದರೆ ಅವರೇ ಸ್ಪಂದಿಸ್ತಾರೆ. ಹುಷಾರಿಲ್ವಾ, ಏನಕ್ಕೆ ಹುಷಾರಿಲ್ಲ, ಏನಕ್ಕೆ ಇಷ್ಟೊಂದು
ಡಿಸಪಾಯಿಂಟ್ ಆಗಿದೆಯಾ, ವಾಯ್ಸಲ್ಲೇ ವೇರಿಯೇಷನ್ನ ಐಡೆಂಟಿಫೈ ಮಾಡ್ತಾರೆ. ಹಾಗೆ ಇದು ಅಂದರೆ ಪ್ರೀತಿ. ಅವರು ಆ ಸಣ್ಣ ಸಣ್ಣ ವಿಷಯಗಳನ್ನೂ ಕೂಡ ಕ್ಯಾಪ್ಚರ್ ಮಾಡಿ ಅವರು ನಿಮ್ಮನ್ನು ಅಬ್ಸರ್ವ್ ಮಾಡಿ ನಿಮಗೆ ಕೇರ್ ಮಾಡ್ತಾರೆ. ಅವರಾಗೆ ಒಂದು ಭಾವನೆಗಳಿಗೆ ಒಂದು ಸ್ಪಂದಿಸ್ತಾರೆ. ನೀವು ಒಂದು ಪ್ರೀತಿ ಮಾಡ್ತಿದ್ದಾರೆ ಅಂತ ಅಂದರೆ ಅವರ A to Z ಏನಿದೆ ರಿಲೇಷನ್ಶಿಪ್ ಎಲ್ಲವೂ ಕೂಡ ಗೊತ್ತಿರುತ್ತೆ. ನಿಮ್ಮ ಹಾವ ಭಾವಗಳು ಏನೇನು ನಡೀತಾ ಇದೆ ಹೋಗ್ತಾ ಇದೆ ಎಲ್ಲವೂ ಗೊತ್ತಿರುತ್ತೆ. ನಿಮಗೆ ಆ ಪ್ರೀತಿ ಇಲ್ವಾ, ನಿಮ್ಮ ಬಗ್ಗೆ ಕೇರ್ಲೆಸ್ ಆಗ್ತಾರೆ. ನಿಮಗೆ ಹುಷಾರಿಲ್ಲ ಅಂದರೂ ಪರವಾಗಿಲ್ಲ, ಏನೋ ಪ್ರಾಬ್ಲಮ್ ಇದೆ ಅಂದರೂ ಪರವಾಗಿಲ್ಲ, ದೆನ್ ನೋಟಕ್ಕೆ ಅದನ್ನು ವಿಚಾರಿಸ್ಕೊಳ್ತಾರೆ, ಅದನ್ನು ಅಲ್ಲಿಗೆ ಬಿಟ್ಬಿಡ್ತಾರೆ. ಸೊ ಹಾಗೆ ಇದಲ್ವಾ ಪ್ರೀತಿ. ಹಾಗೆ ನಿಮ್ಮಲ್ಲಿ ಅವ್ರಿಗೊಂದು ಭಾವನೆ ಪ್ರೀತಿ ಇದೆ ಅಂದರೆ ತಾನಾಗೇ ಕೂಡ ಅವರು ಸ್ಪಂದಿಸ್ತಾರೆ ನಿಮ್ಮ ಭಾವನೆಗಳಿಗೆ. ಪ್ರೀತಿನ ಯಾವಾಗಲೂ ಕೂಡ ಭಿಕ್ಷೆ ಬೇಡಬೇಡಿ ಕಣ್ರಿ, ಅದು ಅದಾಗೆ ಬಂದ್ರೇ ಅದಕ್ಕೊಂದು ಗಟ್ಟಿಯಾಗಿರುತ್ತೆ. ಯಾಕಂದರೆ ಪ್ರೀತಿನ ಹಿಡಿದಷ್ಟು ಕೂಡ ಅದು ನಮಗೆ ಇನ್ನೂ ನೋವಾಗುತ್ತೆ ಹೊರತು ಇದಾಗಲ್ಲ, ಅಷ್ಟು ಗಟ್ಟಿತನ ಉಳ್ಕೊಳ್ಳಲ್ಲ. ಅದನ್ನು ಬಿಟ್ಟು ನೋಡಿ ನಿಮ್ಮ ಭಾವನೆಗೆ ಅವರೇ ಸ್ಪಂದಿಸ್ತಾರೆ ಅಂತ ಹೇಳ್ತಾ, ಈ ಭಾವನೆಗಳಿಗೆ ಸ್ಪಂದಿಸ್ತಾ ಇಲ್ಲ ಅನ್ನೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮಗೆ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ಎಪಿಸೋಡಲ್ಲಿ ಬರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು.